ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಏನು ವಿಭಾಗ ಇದೆ ಅದರ ನೇತೃತ್ವದಲ್ಲಿ ಅದರ ಒಂದು ಸಲಹಾ ಸಮಿತಿಯನ್ನು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಅದರ ಮೊದಲ ಸಭೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು ಅಂದರೆ, ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಭಾರತ ಮತ್ತು ಅದರಲ್ಲೂ ಸಹ ಕರ್ನಾಟಕ ರಾಜ್ಯ ಭಾಳ ಹಿಂದಿನಿಂದಲೂ ಸಹ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇಟ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ದೇವರಾಜ ಅರಸರಿಂದ ಹಿಡಿದು ಸಿದ್ದರಾಮಯ್ಯನವರೆಗೂ ಸಹ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಮಾಡಿರ್ತಕ್ಕಂಥದ್ದು ಇಡೀ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿದಂಥದ್ದು ಕರ್ನಾಟಕ ರಾಜ್ಯ. ಸ್ವತಂತ್ರ ಬಂದ ನಂತರ ನಾಗನಗೌಡರ ಕಮಿಷನ್ ಇರ್ಬೋದು, ಹಾವನೂರು ಕಮಿಷನ್ ಇರ್ಬೋದು, ಚಿನ್ನಪ್ಪ ರೆಡ್ಡಿ ಕಮಿಷನ್ ಇರ್ಬೋದು ಮತ್ತು ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ಇವೆಲ್ಲ ಕಮಿಷನ್ ಮೂಲಕ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಭಾಳಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಕರ್ನಾಟಕ. ಇದರಲ್ಲಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಲಹಾ ಸಮಿತಿಯ ಮೊಟ್ಟ ಮೊದಲನೇ ಸಭೆ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀಲಿ ಅಂತೇಳಿ ಒಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ವಿಭಾಗದವರು ಹಮ್ಮಿಕೊಂಡು ಇದನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾವ ರೀತಿಯ ಹಿಂದುಳಿದ ವರ್ಗದವರಿಗೆ ಮತ್ತು ಸಾಮಾಜಿಕ ನ್ಯಾಯದ ಮೂಲಕ ಯಾವ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ಬೋದು, ಸಮಪಾಲು ಸಮಬಾಳು ಅನ್ನೋ ವಿಚಾರದಲ್ಲಿ ಮೊದಲಿಂದಲೂ ಸಹ ಬಂದಿದೆ. ಅದಕ್ಕೊಂದು ದಿಕ್ಸೂಚಿಯಾಗಿ ಈ ಸಭೆಯ ನಿರ್ಣಯಗಳು ಹೊರಬರುತ್ತೆ ಅನ್ನೋದು ಎಲ್ಲರಿಗೂ ಸಹ ನಂಬಿಕೆ. ಪರ್ಟಿಕ್ಯುಲರ್ ಕರ್ನಾಟಕದ ವಿಚಾರದ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸಂಘಟನೆ? ಕರ್ನಾಟಕದ ಬಗ್ಗೆ ಸಂಘಟನೆ ಅವೆಲ್ಲ ಸುರ್ಜೇವಾಲ ನೋಡ್ಕೊಳ್ತಾರೆ. ಬಟ್ ಇದು ಇಡೀ ರಾಷ್ಟ್ರದ ಹಿಂದುಳಿದ ವರ್ಗದವರ ಒಂದು ಭಾಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ಅದರಲ್ಲೂ ಸಹ ಬಡವರಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡೋ ಇಚ್ಛೆ ತೋರಿಸಿರೋದ್ರಿಂದ ಇಲ್ಲಿ ನಡೀತಾ ಇದೆ. ಈಗ ಇಲ್ಲಿ ಇವತ್ತಿನ ಸಭೆಗೆ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆ ವಹಿಸಿರೋದು ಚರ್ಚೆಗಳು ಬೇರೆ ಬೇರೆ ಎಲ್ಲದಕ್ಕೂ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಅನುಭವ ರಾಷ್ಟ್ರ ಮಟ್ಟದಲ್ಲಿ ಬಳಕೆ ಆಗುತ್ತೋ ಅಥವಾ ಯಾವ ರೀತಿ ಇದನ್ನು ಚರ್ಚೆ ಮಾಡಲಿಕ್ಕೆ ಮಾಧ್ಯಮದಲ್ಲಿ ಅದರಲ್ಲೂ ಸಹ ಟಿ ವಿ ಮಾಧ್ಯಮಗಳಲ್ಲಿ ಏನೂ ತೊಂದರೆ ಇಲ್ಲ. ಯಾಕಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಲಾಹೋರ್ನ ವಶಪಡಿಸ್ಕೊಂಡಿದ್ದರು, ಕರಾಚಿಯನ್ನು ವಶಪಡಿಸ್ಕೊಂಡಿದ್ದರು, ಇಸ್ಲಾಮಾಬಾದ್ ವಶಪಡಿಸ್ಕೊಂಡಿದ್ದರು, ಅಮಿತ್ ಶಾನ POK ಪ್ರಧಾನಮಂತ್ರಿ ಮಾಡಿಬಿಟ್ಟಿದ್ರು. ಆದ್ದರಿಂದ ಇಂಥ ಚರ್ಚೆಗಳು ಆಗಲಿ, ನಾವೆಲ್ಲ ಮನೋರಂಜನೆ ತಗೊಂಡು ಆರಾಮಾಗಿ ಸಂತೋಷ ಬೀಳ್ತೀವಿ. ಜಾತಿ ಜನಗಣತಿ ವರದಿ ಚರ್ಚೆ ಜಾತಿ ಜನಗಣತಿ ಆಗೇ ಆಗುತ್ತೆ. ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಎಷ್ಟೇ ಒಳಗೂ ಮತ್ತು ಹೊರಗೂ ಸಹ ವಿರೋಧ ಬಂದ್ರೂ ಸಹ ರಾಹುಲ್ ಗಾಂಧಿಯವರು ಒಂದು ಅಚಲ ನಿಲುವಿನಿಂದ ಜಾತಿ ಜನಗಣತಿಯ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಮಣಿಸಿದ್ದು ರಾಹುಲ್ ಗಾಂಧಿಯವರು. ಆದ್ದರಿಂದ ಮುಂದಿನ ಹೆಜ್ಜೆ ಏನು ಮಾಡಬೇಕು ಅಂತೇಳಿ ಅವರ ಸಲಹೆಯೂ ಸಹ ಕೇಳಲಿಕ್ಕೆ ಇದೊಂದು ಮೊಟ್ಟ ಮೊದಲನೇ ಸಭೆ ಏರ್ಪಟ್ಟಿದೆ. AICC ಅಧ್ಯಕ್ಷರು ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. SC ನೌಕರರ ಮುಂಬಡ್ತಿ ಕೊಡುವ ವಿಚಾರಕ್ಕೆ ಸರ್ಕಾರದ ಆದೇಶಗಳು ಪಾಲನೆ ಆಗ್ತಾ ಇಲ್ಲ, ಸೊ ಅದನ್ನು ಪಾಲನೆ ಮಾಡಿ ಅಂತ. AICC ಅಧ್ಯಕ್ಷರು ಬರ್ದಾಗ ನಾವೇನು ಹೇಳೋಕ್ಕಾಗುತ್ತೆ? ಅವ್ರಿಗುಂಟು ಸಿದ್ದರಾಮಯ್ಯನವರುಂಟು.